ಗಂಗಾವತಿ ನಗರದ ಹಿರೇಜಂತಗಲ್ಲಿನಲ್ಲಿ ಸುಗ್ರೀವ ಜನಸೇವಾ ಸಮಿತಿ ವತಿಯಿಂದ ಮಹಿಳೆಯರಿಗಾಗಿ ಉದ್ಯೋಗ ಅವಕಾಶ ಕುರಿತು ಕುಶಲ ತರಬೇತಿ ಕಾರ್ಯಾಗಾರವನ್ನು ಆಯೋಜಿಸಲಾಯಿತು. ಯಾಕೆ ಬೇಕಪ್ಪ ಇದನ್ನೆಲ್ಲ ಮಾಡ್ಕೊಳೋದು? ಆರಾಮ್ ಊಟ ಮಾಡಿ ನಿದ್ದೆ ಮಾಡಿ ಎತ್ತರಾಕಲ್ಲ, ಹೌದಲ್ಲ? ನೋಡ್ಕೊಂಡ್ಬಿಟ್ರೆ ಆಯ್ತು, ನಮ್ಮದಷ್ಟೇ ನಾವು ನೋಡ್ಕೊಂಡ್ರೆ ಆಯ್ತು. ಈಗ ಸಮಾಜದ ಬಗ್ಗೆ ನಾವೇ ವಿಚಾರ ಮಾಡೋಣ, ನಮ್ಗೆ ಹೋಗ್ಬೋದಲ್ಲ ಅಷ್ಟಕ್ಕೆ ಅಂದ್ಕೊಂಡು ಬಿಡೋಣ. ಒಂದು ವೇಳೆ ಎಲ್ಲ ಚೆನ್ನಾಗಿದ್ದಾಳೆ, ಗಂಡ ಏನೋ ಲಾಯರ್ ಇದ್ದಾಳ, ಯಾವ ಕಾಲೇಜಿಗೆ ಹೋದ್ರೂ ನಿಮ್ಗೆ ಅಡ್ಮಿಷನ್ ಕೊಡಲ್ಲ, ಎಲ್ಲ ಮೀರಿ ಬಂದು ಸಿಗುತ್ತೆ ಅನ್ನೋ ಒಂದು ವರ್ಕ್ ಇದ್ದಾಗ ನಮ್ದೊಂದು ಭಾಗ ಅಷ್ಟೇ. ಗದಗದಲ್ಲಿ ಕೆಲಸ ಮಾಡಬೇಕಂತ ಒಂದು ಶಿಕ್ಷಕರ ಮಾಡೋದು, ಕ್ಲಾಸು, ಮೂಲವರ್ತು, ಗುಂಡೆವರ್ತು, ಇಂಥವೆಲ್ಲ ಏನು ವಿಜಯನ ನಾವೆಲ್ಲ ಕಲ್ತಿಲ್ಲ. ಆಮೇಲೆ ಆಯಮ್ಗೆ ಉದಾಸೀನತೆ ಎಲ್ಲರಿಗೂ ಇರ್ತತಿ, ಆಯಮ್ಗೆ ಇರ್ತಂತ ಅಂತಲ್ಲ, ಹೇಳ್ತಾರೆ ಅವ್ರು ಏನೋ ಸಂಬಳ ಕೊಡ್ತಾರೆ ಈ ಕೆಲಸ ಮಾಡಂತ ಹೇಳಿರ್ತಾರೆ. ಬಂದು ಬೆಂಗಳೂರಿಗೆ ನಾವು ಒಂದು ಪ್ರಾಜೆಕ್ಟ್ ರಚನೆ ಮಾಡಿಕೊಂಡು ಕರಕುಶಲ ಕೈಗಾರಿಕಾ ಸಂಸ್ಥೆ ಅಂತೇಳಿ ಮಾಡಿಕೊಂಡು ಒಂದು ಸ್ಕಿಲ್ ಡೆವಲಪ್ಮೆಂಟ್ ಒಳಗೆ ಒಂದು ಲಿಸ್ಟ್ ಮಾಡಿಕೊಂಡು ಹಾಕಿದ್ದು ಒಂದು ಪ್ರೊಫೈಲ ರೆಡಿ ಆಯಿತು. ಬೇರೆ ಬೇರೆ ಕಡೆ ಯೋಜನೆಗಳಿಗೆ ಲೆಕ್ಚರರ್ ಅಂತ ತಗೊಂಡು ಒಬ್ಬರು ಓದಿದ್ರು. ನಾನು ಇದನ್ನ ಹೆಚ್ಚು ನಾವು 90% ಇಲ್ಲಿ ಹೆಣ್ಮಕ್ಳು ಇರೋದ್ರಿಂದ ಹೆಣ್ಮಕ್ಳ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಗಂಡ್ಮಕ್ಳು ಇಲ್ಲ, ಹೀಗೆ ಒಂದು ಸಮಯ ನಮಗೆಲ್ಲ ಮಹಿಳೆಯರು ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯ ನಂತರದಲ್ಲಿ ನಮಗೆ 2ನೇ ಸ್ಥಾನ ಕೊಡ್ತಾ ಇದ್ರು. ಇವಾಗಲೂ ಅದನ್ನು ಸಮಾನತೆ ಅಂತಂದೇಳಿ ಸಂವಿಧಾನದಲ್ಲಿ ಹೆಣ್ಣು ಗಂಡು ಸಮಾನರು ಅಂತಂದೇಳಿ ನಾವೆಲ್ಲ ಓದ್ತೀವಿ ಮತ್ತು ಅನುಸರಿಸಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಆದರೆ ಸಮಾನತೆ ಇದೇನಾ ಇಲ್ಲವೋ ಅನ್ನೋದ್ರ ಬಗ್ಗೆ ತರ್ಕ ಮತ್ತು ಚರ್ಚೆ ಆಗಬೇಕು. ಹಾಗಾದ್ರೆ ಮಾತ್ರ ಅದ್ರದ್ದು ಅನುಭವ ನಮ್ಮದು ನಮಗೆ ಗೊತ್ತಾಗ್ತದೆ. ಹೌದು, ಎಷ್ಟು ಜನ ನಮಗೆ ನಾವೆಲ್ಲ ಅನುಭವಿಸ್ಬಿಟ್ಟಿವಿ, ಸಮಾಜದಲ್ಲಿ ನಮಗೇನು ಸ್ಥಾನಮಾನ ಇದೆ, ಸಮಾನತೆ ಇದೆ ಅನ್ನೋದ್ರ ಬಗ್ಗೆ ಎಷ್ಟು ಜನ ಕೈ ಎತ್ತು ನೋಡೋಣ. ಈಗ ನಮಗೇನು ಅಂಥ ತೊಂದರೆ ಇಲ್ಲ, ಎಲ್ಲರೂ ನಮಗೆ ಸಮಾನತೆಯಲ್ಲಿ ಸ್ಥಾನ ಸಿಕ್ಕಿದೆ, ನಾವು ಅನುಭವಿಸ್ತೀವಿ. ಸ್ವತಂತ್ರ ಸಿಕ್ಕ ಮೇಲೆ ನಮ್ಮ ಸಂವಿಧಾನ, ಅಂಬೇಡ್ಕರ್ ಸಂವಿಧಾನ ನಮಗೆ ಕೊಟ್ಟಿದೆ, ಹಕ್ಕುಗಳು ಇದ್ದಾವೆ, ಕರ್ತವ್ಯಗಳಿದ್ದಾವೆ, ಸಮಾನತೆ ಇದೆ, ಸ್ತ್ರೀ ಸ್ವಾತಂತ್ರ್ಯ ಇದೆ, ಧಾರ್ಮಿಕ ಹಕ್ಕಿದೆ, ಪ್ರಜಾಪ್ರಭುತ್ವದಲ್ಲಿ ಮತದಾನ ಹಕ್ಕಿದೆ, ರಾಜಕೀಯ ಹಕ್ಕಿದೆ, ಎಲ್ಲ ಇದೆ. ಆದರೆ ಅನುಭವಿಸ್ತಿದ್ದೀವ ಅನ್ನೋ ಪ್ರಶ್ನೆಗೆ ನಾವು ಹೋಗೋಣ. ಯಾಕಂದ್ರೆ 75 ವರ್ಷ ಮೇಲೆ ಕಾಲಕ್ಕೆ ನಾವು ಆಲ್ರೆಡಿ ಸಂವಿಧಾನ ಅಂಗೀಕಾರ ಮಾಡಿಕೊಂಡು ಸ್ವತಂತ್ರ ಭಾರತದ ಪ್ರಜೆಗಳಂತ ಅನಿಸ್ಕೊಂಡು, ಆದರೂ ಕೂಡ ಸ್ತ್ರೀಯರಿಗೆ 2ನೇ ದರ್ಜೆಯಲ್ಲಿ ನಾವು ನೋಡ್ತಕ್ಕಂಥ ದೃಷ್ಟಿಕೋನಗಳು ಉದ್ಯೋಗದಿಂದ ಬರಬೇಕು ಮಾಡಬೇಕು ಅಂತ ಅನ್ನೋ ಉದ್ದೇಶದಿಂದ ನಾವು ಸುಗ್ರೀವ ಜನಸೇವಾ ಸಮಿತಿಯಿಂದ ಅಂದ್ಕೊಂಡಿದ್ದೀವಿ. ಹಾಗೂ ಈಗೇನು ನಿಮ್ಮ ಈಗ ನಿಮ್ಮ ಮುಂದೆ ಏನು ಇಟ್ಕೊಂಡಿದ್ದಾರಲ್ಲ, ನಿಮ್ಮ ಮೈಂಡೆಲ್ಲ ಈಗ ಬಿಡಿ ಬಟ್ಟೆ ಇಟ್ಟಂಗೆ. ಯಾಕಂದ್ರೆ ಅಲ್ಲಿ ಏನು ಯಾವ ಕಲ್ಮಶನೂ ಇಲ್ಲ, ನಮ್ಮ ಕಡೆನೂ ಇಲ್ಲ, ನಿಮ್ಮ ಕಡೆನೂ ಇಲ್ಲ. ಈ ವೈಟ್ ಬಟ್ಟೆ ಏನದಲ್ಲ ಅಷ್ಟು ಸ್ವಚ್ಛ ಮಾಡಿಸ್ಬೇಕು. ನಾವು ಏನು ದಾರ ಕೋಣಿಸಿ ಏನು ಡಿಸೈನ್ ಹಾಕ್ತೀರಲ್ಲ, ಹಂಗೆ ಮೈಂಡಿನೊಳಗೆಲ್ಲ ದಿನಕ್ಕೊಂದು ಡಿಸೈನ್ ಹಾಕಿದ್ರೆ ದಿನಕ್ಕೊಂದು ನಿಮಗೆ ವಿದ್ಯೆ ಬೆಳ್ಕೊತ ಹೋಗ್ತದೆ. ಇದಕ್ಕೆ ವಯಸ್ಸು ಮುಖ್ಯ ಅಲ್ಲ, ಆಸ್ತಿ ಅಂತಸ್ತು ಮುಖ್ಯ ಅಲ್ಲ. ಮನಸ್ಸು ಯಾವಾಗಲೂ ಚಿರಯೌವನ ಅಂತ. ಅದ್ರ ಮನಸ್ಸಿಗೆ ವಯಸ್ಸಾಗಂಗಿಲ್ಲ, ದೇಹಕ್ಕೆ ಮಾತ್ರ ವಯಸ್ಸಾಗ್ತದೆ. ಅದು ದೇಹಕ್ಕೆ ವಯಸ್ಸಾಗ್ತದೆ ಅಂದರೆ ನಾವು ವಯಸ್ಸಾಗಿದೆ ಅಂದ್ಕೊಂಡ್ರೆ ಮಾತ್ರ ದೇಹಕ್ಕೂ ವಯಸ್ಸಾಗ್ತದೆ, ಇಲ್ಲಾಂದ್ರೆ ವಯಸ್ಸಾಗಂಗಿಲ್ಲ. ಯಾವಾಗಲೂ ನಾವು ಆ್ಯಕ್ಟಿವ್ ಆಗಿ ಸಣ್ಣ ಮಕ್ಕಳಾಗಿ ಇದ್ದೀವಿ ಅಂದರೆ ಇವತ್ತೇನು ಮಾಡ್ಬೇಕು, ನಾಳೆ ಏನು ಮಾಡ್ಬೇಕು, ಈಗೇನು ಮಾಡ್ಬೇಕು, ಇನ್ನೊಂದು ಏನು ಮಾಡಬೇಕು, ಆ ರೀತಿ ಮನಸ್ಸು ನಮ್ದು ಓದಾಡ್ತಾ ಇತ್ತಂದ್ರೆ ಯಾವಾಗೂ ನಮಗೆ ವಯಸ್ಸಾಗಂಗಿಲ್ಲ, ಯಾವಾಗೂ ಲೇಜಿತನ ಬರೋಂಗಿಲ್ಲ. ನಾವು ನನ್ನ ದಿನಚರಿ ಹೇಳ್ಬೇಕಂದ್ರೆ ನಾನು ಬೆಳಗ್ಗೆ 5ಕ್ಕೆ ಹೇಳ್ತೀನಿ, 5-5:30 ಎದ್ದರೂ ಒಂದು ಸ್ವಲ್ಪ ಹೊತ್ತು ಯೋಗ ಮಾಡ್ತೀನಿ, ವಾಕಿಂಗ್ ಮಾಡ್ತೀನಿ. 6-6:30 ಅಂದ್ರೆ ನಮ್ಮ ಮನೆಗೆ ಸ್ನಾನ ಪೂಜೆ ಎಲ್ಲ ಆಗಿ ಟೀ ಕುಡಿತೀನಿ. 8:30 ಅನ್ನೋದ್ರೊಳಗೆ ಟಿಫನ್ ರೆಡಿ ಇರ್ತದೆ. ಮತ್ತು ನಾವು 9 ಅನ್ನೋದ್ರೊಳಗೆ ನಾನು ಅನ್ಕೋತಿರ್ತೀನಿ, ಇವತ್ತು ಏನು ಕೆಲಸ ಐತಪ್ಪ, ಏನು ಮೀಟಿಂಗ್ ಐತೆ, ಯಾವ್ದು ಐತೆ. ಯಾಕಂದ್ರೆ ನನ್ನಿಂದ ಏನಾದರೂ ಹೆಣ್ಮಕ್ಳಿಗೆ ಸಹಾಯ ಆಗಲಿ, ನನ್ನ ಮನೆಗೆ ಅಷ್ಟಲ್ಲ, ನನಗೆ ನಮ್ಮ ಮನೆಯಾಗ ನನಗೇನು ಇದು ಇಲ್ಲ, ತೊಂದರೆ ಇಲ್ಲ. ಯಾಕಂದ್ರೆ ನನ್ನ ಮಕ್ಕಳು ಇಬ್ಬರು ದೊಡ್ಡವರಾಗ್ಯಾರ, ನನ್ನ ಮೊಮ್ಮಕ್ಕಳನ್ನು ಶಾಲೆಗೆ ಹೋಗ್ತಾರೆ, ನಮ್ಮ ಮನೆಯವ್ರು ರಿಟೈರ್ಮೆಂಟ್ ಆಗ್ಯದ, ಮನೆಯಾಗೆ ಇರ್ತಾರೆ. ನನಗೆ ನಮ್ಮ ಮನೆಯದು ಜವಾಬ್ದಾರಿ ಅಥವಾ ಮನೆಯಾಗೆ ಇರ್ಬೇಕು ಅಂತ ನನಗೇನಿಲ್ಲ. ಆಮೇಲೆ ಹೊರಗೆ ಬರಬೇಕು, ಎಲ್ಲರಿಗೂ ಹೇಳ್ಬೇಕು ಅನ್ನುವಂಥದ್ದು ಏನಿಲ್ಲ.
ಆದರೆ ನನಗೇನು 4 ಜನ ಹೆಣ್ಮಕ್ಳಿಗೆ ಸಹಾಯ ಆಗಬೇಕು ನಮ್ಮಿಂದ. ಅದು ಒಂದೇ ಉದ್ದೇಶ. ಎಲ್ಲರೂ ಮನೇಲಿ ಖಾಲಿ ಇರಬಾರಪ್ಪ. ನನಗೆ ಯಾರ ಮಕ್ಕಳು ಖಾಲಿ ಇದ್ರೆ ಮಲ್ಕೊಂಡ್ರೆ ನಮ್ಮ ಮನ್ಯಾಗ ಬೈತೀನಿ ನಾನು. ಅವಾಗ ಎದ್ದು ಮಲ್ಕೊಂಡು ಏನು ಮಾಡ್ತಾರೆ ಮುಜಾರಾಗ್ಯಾರ ಸ್ವಲ್ಪ ಕೇಳಿ ಏನು ಹೇಳ್ತವ ಹೆಣ್ಮಕ್ಳು ಕಷ್ಟ ಪಡತ್ತಲ್ರಿ. ಈಗ ನಾವೆಲ್ಲ ಇಷ್ಟು ಮನೆಗಳು ಕಟ್ಟಿ ಹೇಳಿವಿ ಅಂದ್ರೆ ನಮ್ಮ ಮಕ್ಕಳು ಪಡಲ್ಲ. ಅಂದರೆ ಜಾಸ್ತಿ ಅಂದರೆ ಯುವಕರಿಗೆ ಆಗಿರ್ಬೋದು, ಮತ್ತು ಎಜುಕೇಷನಿಗೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ತಾ ಇದ್ರು. ಅವರಿಗೆಲ್ಲ ಎಜುಕೇಷನ್ಗೆ ಏನಾದರೂ ಡೊನೇಟ್ ಮಾಡೋದಾಗಿರ್ಬೋದು, ಅವ್ರಿಗೇನಾದರೂ ಸ್ವಲ್ಪ ಧನ ಸಹಾಯ ಆಗಿರ್ಬೋದು, ಬೇರೆ ಬೇರೆ ಒಂದು